ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ ಎಂದು ನಾನು ಭಾವಿಸ್ತೇನೆ. ಈಗ ವಿಡಿಯೋ ನೋಡೋಣ ಬನ್ನಿ. ಒಂದು ಹಳ್ಳಿಯಲ್ಲಿ ಇಬ್ಬರು ಮನುಷ್ಯರು ಬದುಕುತ್ತಿದ್ದರು. ಒಬ್ಬನು ಯಾವಾಗಲೂ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದ. ಇನ್ನೊಬ್ಬನು ಸುಳ್ಳು ಮತ್ತು ಲೋಭದಿಂದ ಬದುಕುತ್ತಿದ್ದ. ಒಂದು ದಿನ ಅವರು ಇಬ್ಬರು ಕಾಡಿನ ಮೂಲಕ ಪ್ರಯಾಣಕ್ಕೆ ಹೊರಟರು. ದಾರಿಯಲ್ಲಿ ಅವರಿಗೆ ಒಂದು ಚಿನ್ನದ ನಾಣ್ಯಗಳಿಂದ ತುಂಬಿದ ಪೆಟ್ಟಿಗೆ ಸಿಕ್ಕಿತು. ಲೋಭಿಯಾದ ಮನುಷ್ಯ ತಕ್ಷಣ ಹೇಳಿದನು, ಇದು ನಮ್ಮ ಅದೃಷ್ಟ, ಇದನ್ನು ನಾವು ಇಟ್ಕೊಳ್ಳೋಣ. ಆದರೆ ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದ ಮನುಷ್ಯ ಹೇಳಿದನು, ಇದು ನಮ್ಮದ್ದಲ್ಲ, ಯಾರೋ ಕಳೆದುಕೊಂಡಿದ್ದಾರೆ, ಇದನ್ನು ಅದರ ಮಾಲೀಕನಿಗೆ ಹಿಂತಿರುಗಿಸಬೇಕು. ಸ್ವಲ್ಪ ದೂರ ನಡೆದಾಗ ಅವರಿಗೆ ಒಬ್ಬ ವೃದ್ಧನು ಕಾಣಿಸಿಕೊಂಡನು. ಆ ವೃದ್ಧನು ದುಃಖದಿಂದ ಹೇಳಿದನು, ನನ್ನ ಜೀವನದ ಎಲ್ಲ ಸಂಪತ್ತು ಇರುವ ಪೆಟ್ಟಿಗೆ ಕಳೆದು ಹೋಯಿತು. ವೃದ್ಧನು ಸಂತೋಷದಿಂದ ಆಶೀರ್ವಾದ ಮಾಡಿದನು. ಆ ಕ್ಷಣವೇ ಕಾಡಿನ ಮಧ್ಯದಲ್ಲಿ ಒಂದು ದಿವ್ಯ ಪ್ರಕಾಶ ಮೂಡಿತು. ದೇವಿ ಪ್ರತ್ಯಕ್ಷವಾಗಿ ಯುವಕನಿಗೆ ಆಶೀರ್ವಾದ ಮಾಡಿದಳು. ಆ ದಿನದಿಂದ ಆ ಮನುಷ್ಯನ ಜೀವನದಲ್ಲಿ ಶಾಂತಿ ಮತ್ತು ಗೌರವ ಹೆಚ್ಚಾಯಿತು. ಲೋಭಿಯಾದ ಮನುಷ್ಯನಿಗೆ ಮಾತ್ರ ಅಶಾಂತಿ ಮತ್ತು ಪಶ್ಚಾತ್ತಾಪ ಉಳಿಯಿತು. ಅವ್ರು ಹೇಳಿದರು, ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ನಾನು ಯಾವಾಗಲೂ ಜೊತೆಗಿರ್ತೇನೆ. ಆ ಯುವಕನ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಯಶಸ್ಸು ತುಂಬಿತು.